ದೇವ್ರ ದಯೆಯಿಂದ ಯಾವುದೇ ಅನಾಹುತ ಆಗಲಿಲ್ಲ. ಯಾರೋ ತುಂಬ ಪ್ಲ್ಯಾನ್ ಮಾಡಿನೇ ಕೆಲಸ ಮಾಡಿದ್ದಾರೆ ಅನಿಸುತ್ತೆ. ಅವ್ರು ಯಾರು ಅಂತ ನನಗೆ ಗೊತ್ತಾಗಬೇಕು. ಈ ಜನ್ಮದಲ್ಲಿ ತಿನ್ನೋಕೆ ಅನ್ನ ಇರಬಾರ್ದು, ಆ ರೀತಿ ಮಾಡ್ತೀನಿ. ಅದು ಅಲ್ಲದೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಆಗಲೇ ಹೇಳ್ದಾಗೆ ಬೆಳ್ಳಿ ಇದೇ ಮನೇಲೆ ನಮ್ಮ ಜೊತೆಲೇ ಇರ್ತಾಳೆ. ಇನ್ಮೇಲೆ ನಾನು ಬದುಕಿರೋವರೆಗೂ ಯಾವ ವಿಚಾರದ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ನನ್ನ ಉಸಿರಿರೋವರೆಗೂ ನಿನ್ನ ಸಂತೋಷವಾಗಿ ನೋಡ್ಕೊಳ್ತೀನಿ. ಈ ಮನೇಲಿ ನೀನು ಇಷ್ಟ ಬಂದಾಗ ಓಡಾಡು, ಏನು ಬೇಕಾದರೂ ಮಾಡು, ಯಾರು ನಿನ್ನ ಕೇಳಲ್ಲ. ಈ ಮನೆ ಇನ್ಮೇಲೆ ನಿಂದೆ. ಇಲ್ಲ, ಇದು ಅವಳ ಮನೆ ಅಲ್ಲ, ಇದು ನನ್ನ ಮನೆ. ಅವಳ ಮನೆ ಅಲ್ಲ, ಇದು ನನ್ನ ಮನೆ. ಮಗಳೇ, ಏನಮ್ಮ ಇದು? ಊಟನೂ ಮಾಡದೆ ಇಲ್ಲಿ ಬಂದು ಕೂತಿದ್ಯಲ್ಲ? ಎದ್ದು ಬಾ, ಊಟ ಮಾಡೋವಂತೆ. ಊಟ ಮಾಡಿ ಹಸು ಹೋಗಿಸ್ಕೊಳ್ಳೋಕ್ಕಿಂತ ಗೆದ್ದು ಹಸು ಹೋಗಿಸ್ಕೋಬೇಕಪ್ಪ. ಒಂದು ಹೊತ್ತು ಊಟ ಮಾಡಲಿಲ್ಲ ಅಂದರೆ ಏನೂ ಆಗಲ್ಲ. ಆದರೆ ಯಾವಾಗಲೂ ಸೋಲ್ತಾ ಇದ್ರೆ ಸಾಯ್ಬೇಕನ್ಸತ್ತಪ್ಪ. ಮಗಳೇ, ಏನೇನೋ ಮಾತಾಡಬೇಡ. ನಿಮ್ಮಪ್ಪ ನಾನು ಇನ್ನೂ ಬದುಕಿದ್ದೀನಿ. ಹಾಗಿದ್ರೆ ನಾನು ಅನ್ಕೊಂಡಿದ್ದನ್ನು ಈಡೇರಿಸ್ತೀರಪ್ಪ? ಈಡೇರಿಸ್ತೀರಾ ಅಂತ ನೀನು ಪ್ರಶ್ನೆ ಕೇಳಬಾರ್ದು. ಸುಮ್ಮನೆ ಆರ್ಡರ್ ಮಾಡ್ತಿರ್ಬೇಕು ಅಷ್ಟೇ. ಮುತ್ತು ಮಾವ ಬೆಳ್ಳಿನ ಕರ್ಕೊಂಡು ಬಂದಾಗ ಇದು ನಿನ್ನ ಮನೆ ಅಂತ ಹೇಳಿದ್ರು. ಮುತ್ತು ಮಾವ ಆ ಮಾತನ್ನ ವಾಪಸ್ ತಗೋಬೇಕು. ಹಾಗೆ ಮಾಡಿಯಪ್ಪ. ಈ ಮನೇಲಿ ನಾನಿದ್ರು ನನಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ಆ ಬೆಳ್ಳಿಗೆ ಹೋಗ್ತದೆ. ಅದು ನಿಲ್ಬೇಕು. ರಾಜ್ಕುಮಾರಿ ಅಂತ ಇದ್ರೆ ಅದು ನಾನು ಒಬ್ಳೇ ಇರಬೇಕೇ ಹೊರತು ಇನ್ನೊಬ್ರು ಇರ್ಕೊಡ್ದು. ಇದ್ರು ಅವ್ರು ಬದುಕಿರ್ಬಾರ್ದಪ್ಪ. ಈಗ ನೀನು ಹೇಳ್ತಿರೋದು ಬೆಳ್ಳಿ ಬಗ್ಗೆ ತಾನೇ? ನಾವು ಅಷ್ಟೆಲ್ಲ ಪ್ಲಾನ್ ಮಾಡಿದ್ರು ನಿನ್ನೆ ಹೇಗಪ್ಪ ಏನೂ ಆಗಲಿಲ್ಲ. ಬೆಳ್ಳಿನ ಜೀವಂತವಾಗಿ ಸುಟ್ಟಾಕ್ಬೇಕು ಅಂತ ಅನ್ಕೊಂಡ್ವಿ. ಅದಕ್ಕೋಸ್ಕರ ಕೆಲ್ಸದವರಿಗೆ ದುಡ್ಡು ಕೊಟ್ಟು ಬೆಂಕಿನೂ ಹಚ್ಚಿದ್ವಿ. ಆದ್ರೆ ಬೆಳ್ಳಿನ ಕಾಪಾಡೋದಕ್ಕೆ ಚಿತ್ರ ಇಲ್ಲ. ಅವಳಾಗ ತಪ್ಪಿಸ್ಕೊಂಬರಕ್ಕಂತೂ ಆಗಲ್ಲ. ಆದ್ರೂ ಹೇಗೆ ಅವಳು ಜೀವಂತವಾಗಿ ಮನೆಗೆ ಬಂದ್ಲಪ್ಪ? ಅದು ಹೇಗೆ ಆರಾಮಾಗಿ ಓಡಾಡ್ಕೊಂಡು ನಮ್ಮ ಮುಂದೆ ಇರೋಕ್ಕೆ ಸಾಧ್ಯ ಆಗಿದೆ? ಅದೇ ನನಗೂ ಅರ್ಥ ಆಗ್ತಿಲ್ಲಮ್ಮ. ಇದೆಲ್ಲ ಹೇಗೆ ನಡೀತಿದೆ ಅಂತ ನಾನು ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಯಾರನ್ನ ಕೇಳಬೇಕು ಅವ್ರನ್ನ ಕೇಳಿದ್ರೇ ಉತ್ತರ ಸಿಗೋದು ಅಪ್ಪ. ಬೆಳ್ಳಿ, ಹಾಂ ಮಾಯಕ್ಕ. ಏನಿಲ್ಲ ಬೆಳ್ಳಿ, ಅದು ನಿನ್ನೆ ನಿಮ್ಮ ಮನೆಗೆ ಬೆಂಕಿ ಬಿದ್ದಿತ್ತಲ್ವಾ? ನೀನು ಅಲ್ಲಿಂದ ತಪ್ಪಿಸ್ಕೊಳ್ಬೇಕಾದ್ರೆ ನಿನಗೆ ಪೆಟ್ಟಾಗಿರ್ಬೇಕು. ಅದಕ್ಕೆ ಆಯಿಂಟ್ಮೆಂಟು ಟ್ಯಾಬ್ಲೆಟ್ ಏನಾದರೂ ಬೇಕಾ ಅಂತ ನಿನಗೆ ಕೇಳೋಣ ಅಂತ ಕರೆದೆ. ಇಲ್ಲ ಮಾಯಕ್ಕ, ನನಗೇನು ಪೆಟ್ಟಾಗಿಲ್ಲ. ನೀನು ಚೆನ್ನಾಗಿದೆಯಲ್ಲ, ಅದೇ ಅದೇ ನಮಗೂ ಬೇಕಾಗಿರೋದು. ಡೈರೆಕ್ಟಾಗಿ ಕೇಳಿದ್ರೆ ಏನು ಗೊತ್ತಾಗಲ್ಲ ಅಂತ ಇಂಡೈರೆಕ್ಟಾಗಿ ಕೇಳ್ತಿದ್ಯಾ? ಹೌದು ಬೆಳ್ಳಿ, ತುಂಬ ಬೆಂಕಿ ಬಿದ್ದಿತ್ತು, ಕಂಬ ಎಲ್ಲ ಬಿದ್ದಿತ್ತು ಅಂತ ಮಾವ ಹೇಳಿದ್ರು. ಅದಲ್ಲದೆ ನೀನು ಒಬ್ಳೇ ಬೇರೆ ಇದ್ದೆ. ಹೇಗೆ ತಪ್ಪಿಸ್ಕೊಂಡು ಬಂದೆ ಬೆಳ್ಳಿ? ನಿನ್ನನ್ನು ಯಾರು ಕಾಪಾಡಿದ್ರು? ಅದು ನನ್ನ ಕಾಪಾಡಿದ್ದು. ಹಾಂ, ಹೇಳು. ಗೊತ್ತಿಲ್ಲ ಮಾಯಕ್ಕ. ನನ್ನ ಕಾಪಾಡಿದ್ಯಾರು ಅಂತ ನಿನ್ನೆಯಿಂದ ಯೋಚನೆ ಮಾಡ್ತಾನೆ ಇದ್ದೀನಿ. ನನಗೇನು ಜ್ಞಾಪಕಕ್ಕೆ ಬರ್ತಿಲ್ಲ. ನೋಡ್ತಿದ್ದ ಹಾಗೆ ಮನೆಗೆಲ್ಲ ಬೆಂಕಿ ಹತ್ಕೋತು. ಆಮೇಲೆ ನನಗೆ ಪ್ರಜ್ಞೆ ತಪ್ಪೋಯ್ತು. ಯಾರು ನನ್ನ ಕಾಪಾಡಿದ್ರು ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಕೇಳಿ ನನಗೂ ತುಂಬ ಬೇಜಾರಾಯಿತು ಬೆಳ್ಳಿ. ಆದರೆ ನಾನು ಕಣ್ಣು ಬಿಟ್ಟಾಗ ನನ್ನ ಎದುರಿಗೆ ಹರಣಿ ಇದ್ಲು. ಅವಳನ್ನ ಕೇಳಿದಾಗ ನನ್ನ ಕಾಪಾಡಿದ್ಯಾರು ಅಂತ ಹೇಳಿದ್ಲು. ಅವಳು ಹೇಳಿದ್ಲಾ? ಯಾರು ಯಾರು ನನ್ನ ಕಾಪಾಡಿದ್ದು? ಚಾಮುಂಡಿ ತಾಯಿ ಹಾಗೆ ಒಂದು ಹೆಂಗ್ಸ್ ಬಂದು ನನ್ನ ಬೆಂಕಿಯಿಂದ ಕಾಪಾಡಿದ್ಲಂತೆ. ಚಾಮುಂಡಿ ತಾಯಿನ?
ಹೌದಕ್ಕ, ತಲೆಯಲ್ಲಿ ಕಿರೀಟ, ಕೈಯಲ್ಲಿ ತ್ರಿಶೂಲ, ತಾಯಿ ಸ್ವರೂಪನೇ ಭೂಮಿಗಿಳಿದು ಬಂದಾಗಿತ್ತಂತೆ. ನನ್ನನ್ನು ಆ ಬೆಂಕಿಯಿಂದ ಕಾಪಾಡಿಬಿಟ್ಟು ಆಮೇಲೆ ಯಾರಿಗೂ ಕಾಣ್ದಂಗೆ ಮಾಯ ಆಗೋದ್ರಂತೆ. ಅವ್ರ ಮುಖ ಹೇಗಿತ್ತು ಅಂತ ನಿನಗೇನಾದ್ರೂ ನೆನಪಿದ್ಯಾ? ನೀನು ನೋಡಿದ್ಯಾ? ಇಲ್ಲ ಅಕ್ಕ, ನಾನು ಅವ್ರು ಯಾರು ಅಂತ ನೆನಪು ಮಾಡ್ಕೊಳ್ತಿದ್ದೀನಿ, ಆದರೆ ಏನೂ ನೆನಪಾಗ್ತಿಲ್ಲ. ಅದೇ ಟೈಮ್ಗೆ ಬಸವರಾಜ್ ಮಾವ ಊಟ ತರಕ್ಕೆ ಅಂತ ಹೋಗಿದ್ರು. ಇಲ್ಲ ಅಂದರೆ ಅವರಿಗೂ ತೊಂದರೆ ಆಗಿರೋದು. ಸುಮ್ಮನೆ ನನ್ನಿಂದ ಬರೀ ಎಲ್ರಿಗೂ ನೋವೆ. ಯಾಕಾದರೂ ನನ್ನನ್ನು ಕಾಪಾಡಕ್ಕೆ ಹೋದ್ರು. ಅಮ್ಮ ಮತ್ತೆ ಅಜ್ಜಿ ತೀರೋದ್ರು, ಮನೆ ಸುಟ್ಟೋಯ್ತು. ಇಷ್ಟೆಲ್ಲ ನಡೆದಾದ್ರೂ ಚಿತ್ರಕ್ಕನ್ ಸುಳಿವೆ ಕಾಣಿಸ್ತಿಲ್ಲ. ಅವ್ರು ಎಲ್ಲಿದ್ದಾರೆ? ಈ ವಿಷಯ ಅವ್ರಿಗೆ ಗೊತ್ತಾಗಿದ್ಯಾ? ಗೊತ್ತಾಗಿದ್ರೆ ಅವ್ರು ಖಂಡಿತ ಬರ್ತಿದ್ರು. ಇಲ್ಲ, ಏನೋ ನಡೆದಿದೆ. ಈ ಹಿಂದೆ ಬೆಳ್ಳಿನ ಕಾಪಾಡ್ದಂಗೆ ಅಮ್ಮ ಮತ್ತೆ ಅಜ್ಜಿನೂ ಕಾಪಾಡ್ತಿದ್ರು. ಇದೆಲ್ಲ ನೋಡಿದ್ರೆ ಚಿತ್ರಕ್ಕಂಗೇನೋ ಆಗಿದೆ ಅಂತನೋ ಅನಿಸ್ತಿದೆ. ಇದನ್ನ ಹೀಗೆ ಬಿಟ್ರೆ ಬೆಳ್ಳಿ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ. ಮುಂದೆ ದೊಡ್ಡ ಅನಾಹುತ ಆಗೋದನ್ನ ತಪ್ಪಿಸ್ಬೇಕು ಅಂದ್ರೆ ಚಿತ್ರಕ್ಕ ಎಲ್ಲಿದ್ರೂ ಬರೋ ಹಾಗೆ ನಾನು ಮಾಡಬೇಕು. ಇದಕ್ಕೆ ದಾರಿ ಹುಡುಕ್ತೀನಿ. ಬೆಳ್ಳಿ, ಏನ್ ಮಾಡ್ಕೊಂಡೆ? ಬುದ್ಧಿ ಇದೆಯಾ ನಿಂಗೆ? ಯಾಕೆ ಹೀಗೆಲ್ಲ ಮಾಡ್ಕೋತಿದ್ಯಾ ನೀನು? ಯಾಕೆ ಹೀಗೆ ಮಾಡ್ಕೊಂಡೆ? ನಿಂಗೇನಾಗಿದೆ? ಕೈ ಕುಯ್ಕೊಂಡಿದ್ದು ಗೊತ್ತೇ ಆಗ್ಲಿಲ್ಲ. ಅಮ್ಮ ನೆನ್ಪಾದ್ರು ಹರಿಣಿ. ಆದರೆ ನಾನು ಕಣ್ಬಿಟ್ಟಾಗ ನನ್ನ ಎದುರಿಗೆ ಹರಿಣಿ ಇದ್ಲು. ಚಾಮುಂಡಿ ತಾಯಿ ಹಾಗೆ ಒಂದು ಹೆಂಗ್ಸ್ ಬಂದು ನನ್ನ ಬೆಂಕಿಯಿಂದ ಕಾಪಾಡಿದ್ಲಂತೆ. ಮಾಯಾ, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ ಮಗಳೇ? ಬೆಳ್ಳಿಯವ್ರ ಅಮ್ಮ ಅಜ್ಜಿ ಸತ್ರು, ಇವಳನ್ನು ಸಾಯಿಸೋಣ ಅಂತ ಅಂದ್ಕೊಂಡ್ರೆ ಅದು ಹೇಗೆ ತಪ್ಪಿಸ್ಕೊಂಡ್ಲು ಅಂತ ನನಗೆ ಗೊತ್ತಾಗ್ತಿಲ್ಲ ಅಪ್ಪ. ಇದೆಲ್ಲ ನೋಡಿದ್ರೆ ನನಗೆ ಯಾಕೋ ಚಿತ್ರನ್ ಕೈವಾಡ ಇದೆ ಅಂತ ಅನಿಸ್ತಿದೆ. ಏನು ಮಾತಾಡ್ತಿದ್ಯಾ ಮಗಳೇ? ಪೂಜೆ ಮಾಡಿಸಿ ಮಂತ್ರ ಹಾಕಿಸಿ ಆ ಚಿತ್ರ ಅಲ್ಗಾಡಬಾರ್ದು. ಆ ರೀತಿ ಬಂದಿರಬೇಕಾದ್ರೆ ಅವಳು ಹೇಗಮ್ಮ ಬೆಳ್ಳಿಗೆ ಸಹಾಯ ಮಾಡ್ತಾಳೆ? ಬೆಳ್ಳಿ ಏನು ಹೇಳಿದ್ಲಂತ ನೀವೇ ಕೇಳಿದ್ರಿ ಅಲ್ವಪ್ಪ? ಚಾಮುಂಡಿ ತಾಯಿ ಹಾಗೆ ಕಿರೀಟ ಹಾಕೊಂಡಿದ್ಲು, ಕೈಯಲ್ಲಿ ತ್ರಿಶೂಲ ಇತ್ತು. ಈ ರೀತಿ ಧೈರ್ಯ ಮಾಡ್ಕೊಂಡು ಹೋಗೋದಕ್ಕೆ ಚಿತ್ರನ್ ಕೈಲಿ ಮಾತ್ರ ಸಾಧ್ಯ. ಅದು ಅಷ್ಟೊಂದು ಬೆಂಕಿ ಇರಬೇಕಾದ್ರೆ ಕಾಪಾಡೋದಿರ್ಲಿ, ಜನ ಅದ್ರ ಹತ್ರ ಹೋಗೋಕ್ಕೂ ಹೆದರ್ಕೋತಾರೆ. ಅದಾದ್ರೂ ಇಷ್ಟೆಲ್ಲ ನಡೆದಿದೆ ಅಂದರೆ ನಮಗೆ ಗೊತ್ತಿಲ್ಲದೆ ಏನೋ ಆಗಿದೆ ಅಂತ. ಚಿತ್ರಂಗೆ ತನ್ನ ಶಕ್ತಿ ಜೊತೆಗೆ ದೈವ ಶಕ್ತಿ ಕೂಡ ಇದೆಯಪ್ಪ. ಅದೆರಡು ಒಟ್ಟಾಗಿ ಸೇರಿದ್ರೆ
ಅದ್ರ ಮುಂದೆ ಈ ಮಾಂತ್ರಿಕನ ಶಕ್ತಿ ಏನೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ದಾಟ್ಕೊಂಡು ಬಂದು ಅವಳು ಬೆಳ್ಳಿ ಜೊತೆನೇ ಇದ್ದಾಳಪ್ಪ. ಆದರೆ ನಮಗೆ ಮಾತ್ರ ಅವಳು ಇನ್ನೂ ಬಂಧನದಲ್ಲಿದ್ದಾಳೆ ಅಂತ ಕಾಣಿಸ್ತಿದ್ರೆ. ಮಗಳೇ, ಹಿಂದೆ ಆಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಹೇಳೋದು ಕರೆಕ್ಟ್ ಆಗಿದೆ ಅಪ್ಪ. ನನ್ನ ಡೌಟ್ ಕ್ಲಿಯರ್ ಆಗಬೇಕು ಅಂದರೆ ನಾನು ಮೊದಲು ಭಾರ್ಗವ್ಗೆ ಕಾಲ್ ಮಾಡಬೇಕು. ಹಲೋ, ನಮಸ್ತೆ ಸ್ವಾಮಿ, ನಾನು ಮಾಯಾ ಮಾತಾಡ್ತಿದ್ದೀನಿ. ಹೇಳಿಮ್ಮ, ಏನು ವಿಷಯ? ಇಲ್ಲೊಂದು ದೊಡ್ಡ ಸಮಸ್ಯೆ ಆಗಿದೆ ಸ್ವಾಮಿ. ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಛೇ ಹಾಗನ್ಕೋಬೇಡಿ. ನನಗೆ ಬೆಳ್ಳಿ ತಪ್ಪಿಸ್ಕೊಂಡಿದ್ದು ಹೇಗೆ ಅನ್ನೋದಕ್ಕಿಂತ ಚಿತ್ರ ಮತ್ತೆ ಬಂಧನ ಬಿಡಿಸ್ಕೊಂಡು ಬಂದಿದ್ದಾಳ ಅನ್ನೋದೇ ಯೋಚನೆ ಆಗ್ತಿದೆ. ಅದಕ್ಕೆ ಈ ಪ್ರಶ್ನೆನ ನಿಮಗೆ ಕೇಳಿದ್ರೆ ನೀವೇನಾದ್ರೂ ಉತ್ತರ ಕೊಡ್ತೀರಾ ಅಂತ ಕೇಳಿದೆ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ವಿಚಾರ ಇಲ್ಲ ಸ್ವಾಮಿ. ನೀವು ಅಂದ್ಕೊಂಡಿರೋ ಹಾಗೆ ಚಿತ್ರ ಬಂಧನದಿಂದ ಬಿಡಿಸ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಕಲ್ತಿರೋ ವಿದ್ಯೆಗಳು, ಪೂಜೆಲಿ ಹೇಳಿರೋ ಮಂತ್ರಗಳೆಲ್ಲದಕ್ಕೂ ತುಂಬಾ ಶಕ್ತಿ ಇದೆ. ನನಗೆ ತಿಳಿದಿರೋ ಅಷ್ಟು ಮಂತ್ರಗಳನ್ನು ಚಿತ್ರ ಬಂಧನದ ಮೇಲೆ ಪ್ರಯೋಗ ಮಾಡಿದ್ದೀನಿ. ಅವಳು ಬಿಡಿಸ್ಕೊಂಡು ಬರಬೇಕು ಅಂದರೆ ಕನಿಷ್ಠ ಪಕ್ಷ ಅಂದರೂ 1 ವಾರ ಬೇಕು. ಅಲ್ಲಿವರೆಗೂ ಅವಳು ಆ ಬಂಧನದಲ್ಲೇ ಇರ್ತಾಳೆ. ಆದರೂ ನೀವೇ ಒಂದ್ಸಲಿ ಪರೀಕ್ಷೆ ಮಾಡಿ ನೋಡಿದ್ರೆ ನನಗೂ ಸಮಾಧಾನ ಆಗ್ತಿತ್ತು. ನಿಮಗೆ ಭಯ ಇದೆ ಅಂದಮೇಲೆ ಚಿತ್ರ ಹೇಗೆ ಸಂಕಟ ಪಡ್ತಿದ್ದಾಳೆ ಅನ್ನೋದನ್ನ ನೇರವಾಗಿ ತೋರಿಸ್ತೀನಿ ಬನ್ನಿ. ನಾನು ಹೇಳೋ ಸಮಯಕ್ಕೆ ಬಂದು ಏನೇನಾಗಿದೆ ಅನ್ನೋದನ್ನ ತಿಳ್ಕೊಬೋದು. ಚಿತ್ರ ಕಷ್ಟಪಡೋದನ್ನ ನೇರವಾಗಿ ನೀವೇ ನೋಡಿ ನಿಮ್ಮೆಲ್ಲ ಅನುಮಾನಗಳನ್ನ ಬಗೆಹರಿಸ್ಕೊಳ್ಳೋರಂತೆ. ಸರಿನಾ? ಸರಿ ಸ್ವಾಮಿ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾವು ನಾಳೆ ಬರ್ತೀವಿ. ಅಪ್ಪ, ಹೇಳು ಮಗಳೇ. ನಾವು ನಾಳೆ ಅಲ್ಲಿಗೆ ಹೋಗಬೇಕು. ನೀನು ಹೀಗೆ ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕ್ತಾ ಇದ್ರೆ ಯಾವ ಪ್ರಯೋಜನನೂ ಇಲ್ಲ ಮಗು. ಸಮಸ್ಯೆ ಏನು ಅಂತ ಬಾಯ್ಬಿಟ್ಟು ಹೇಳಿದ್ರೆ ಅದಕ್ಕೆ ಸೂಕ್ತವಾದ ಪರಿಹಾರ ಸಿಗೋದು. ಆ ನಮ್ಮಪ್ಪ ಶಿವ ಯಾರನ್ನೂ ಬರಿಗೈಲಿ ಕಳಿಸೋದಿಲ್ಲ ಮಗು. ನಾನು ಕೇಳಕ್ಕೆ ಬಂದಿರೋದು ಬೆಳ್ಳಿ ಬಗ್ಗೆ ಸ್ವಾಮಿ. ಅವಳು ಏನು ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಅವಳು ಊರಿಗೆ ಬಂದಾಗ್ಲಿಂದ ಒಂದಲ್ಲ ಒಂದು ತೊಂದರೆನ ಅನುಭವಿಸ್ತಾನೆ ಇದ್ಲು. ಆದರೆ ಯಾರು ಪರಿಚಯನೇ ಇಲ್ದಿರುವಾಗ ಅವಳಿಗೆ ಕಾಣ್ದಿರೋ ಶಕ್ತಿ ಒಂದು ಸಹಾಯಕ್ಕೆ ನಿಂತು. ಆ ಶಕ್ತಿ ಬೇರೆ ಯಾರು ಅಲ್ಲ ಮಗು, ಚಿತ್ರ ಅಂತ ನನಗೂ ಗೊತ್ತು. ನಿಮಗೆ ಗೊತ್ತಾ ಸ್ವಾಮಿ, ಇಷ್ಟು ದಿನ ಚಿತ್ರಕ್ಕ ಬೆಳ್ಳಿನ ಒಳ್ಳೆ ಮಗು ಥರ ನೋಡ್ಕೋತಿದ್ರು. ಆದರೆ ಈಗ ಅವಳನ್ನ ಒಂಟಿ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸ್ವಾಮಿ. ಚಿತ್ರಕ್ಕಂಗೆ ಏನೋ ತೊಂದರೆ ಆಗಿದೆ ಅಂತ ಅನಿಸ್ತಿದೆ ಸ್ವಾಮಿ. ಇಲ್ಲ ಅಂದ್ರೆ ಬೆಳ್ಳಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ಸುಮ್ಮನೆ ಬಿಡ್ತಿರ್ಲಿಲ್ಲ. ದಯವಿಟ್ಟು ಚಿತ್ರಕ್ಕ ವಾಪಸ್ ಬರೋಂಗ್ ಮಾಡಿ, ಇಲ್ಲ ಅಂದ್ರೆ ಬೆಳ್ಳಿ ಜೀವನ ನರ್ಕ ಆಗೋಗುತ್ತೆ. ಈ ತಾಯಿ ಸನ್ನಿಧಿಗೆ ಬಂದ್ಮೇಲೆ ನಿನ್ನನ್ನ ಬರಿಗೈಲಿ ಕಳಿಸೋದಿಲ್ಲ ಮಗು. ನಿನಗೀಗ ಬೇಕಾಗಿರೋದು ಉತ್ತರ ತಾನೇ ಮಗು. 1 ನಿಮಿಷ ಇರು. ಗೊತ್ತಾಯ್ತು, ನೀನು ಹೇಳ್ತಾ ಇರೋ ಚಿತ್ರ ಎಲ್ಲಿದ್ದಾಳೆ ಅಂತ ನನಗೀಗ ತಿಳಿತು ಮಗು. ಆಕೆ ಇರೋ ಜಾಗ, ಆಕೆಗೆ ಆಪತ್ತು ತಂದಿರೋ ಜಾಗ. ಎಲ್ಲಿದ್ದಾರೆ ಸ್ವಾಮಿ? ಚಿತ್ರಕ್ಕ ಎಲ್ಲಿದ್ದಾರೆ? ಒಬ್ಬ ಪ್ರಬಲ ಮಾಂತ್ರಿಕನ ಮಂತ್ರಗಳ ಸಹಾಯದಿಂದ ಚಿತ್ರಾಳನ್ನ ಒಂದು ದೊಡ್ಡ ಮರದ ಬುಡದಲ್ಲಿ ಹೂತಾಕಿದ್ದಾನೆ ಮಗು, ಹೂತಾಕಿದ್ದಾನೆ. ಅವಳನ್ನು ಬಂಧಿಸಿಟ್ಟಿರೋದಕ್ಕೆ ಕಾರಣ ಕೂಡ ಒಂದು ಹೆಣ್ಣು. ಚಿತ್ರಾಗೆ ಸವಾಲ್ ಹಾಕಿರೋ ಆ ದುಷ್ಟ ಹೆಣ್ಣೆ ಅವಳನ್ನ ಈಗ ಅಲ್ಲಿ ಬಂಧಿಸಿಟ್ಟಿರೋದು. ಯಾರು ಸ್ವಾಮಿ ಅದು? ಆಕೆ ಬೆಳ್ಳಿ ಹತ್ರದಲ್ಲೇ ಇದ್ದಾಳೆ, ಅವಳ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ.
ಆದ್ರೆ ಬೆಳ್ಳಿಗೆ ಗೊತ್ತಾಗದ ಹಾಗೆ ಆಪತ್ತು ತಂದಿಡ್ತಾ ಇದ್ದಾಳೆ. ಇಷ್ಟು ದಿವಸ ಚಿತ್ರ ಬೆಳ್ಳಿಗೆ ಸಹಾಯ ಮಾಡೋದು ಗೊತ್ತಿರಲಿಲ್ಲ. ಈಗ ವಿಷಯ ಗೊತ್ತಾಗಿದೆ ಆ ದುಷ್ಟ ಹೆಣ್ಣಿಗೆ. ಅದಕ್ಕೆ ಚಿತ್ರಾಳನ್ನು ಗುರಿ ಮಾಡಿ ಬಂದ್ಸಿಟ್ಟಿದ್ದಾಳೆ ಮಗು. ಇಷ್ಟೆಲ್ಲ ಕೆಲಸಗಳನ್ನ ಆಕೆ ಸದ್ದಿಲ್ಲದೆ ಮಾಡಿದ್ದಾಳೆ ಮಗು. ಈಗ ಚಿತ್ರಾನ ಬಿಡಿಸೋದು ಅಷ್ಟು ಸುಲಭವಾದ ಮಾತಲ್ಲ ಮಗು. ಬಿಡ್ಸೋಕ್ಕಾಗಲ್ವಾ? ದಯವಿಟ್ಟು ಹಾಗೆ ಹೇಳ್ಬೇಡಿ ಸ್ವಾಮಿ. ಚಿತ್ರಕ್ಕ ಎಲ್ಲಿದ್ದಾರೆ ಅಂತ ಹೇಳಿ. ಚಿತ್ರಕ್ಕ ಇಲ್ಲ ಅಂದ್ರೆ ಬೆಳ್ಳಿ ತುಂಬಾ ನೊಂದ್ಕೋತಾಳೆ. ಚಿತ್ರಕ್ಕನ ಬಿಡುಗಡೆ ಮಾಡಕ್ಕೆ ಏನಾದ್ರೂ ದಾರಿ ಇದ್ರೆ ಹೇಳಿ ಸ್ವಾಮಿ. ದಾರಿ? ಈಗ ಚಿತ್ರ ಬೆಳ್ಳಿಗೆ ತಾಯಿ ಆಗಿರ್ತಾಳೆ. ಚಿತ್ರಾಳನ್ನ ಬಿಡುಗಡೆ ಮಾಡೋದಿಕ್ಕೆ ಆ ಬೆಳ್ಳಿ ಒಬ್ಳಿಂದ ಮಾತ್ರ ಸಾಧ್ಯ ಮಗು. ಅದೇನು ಅಂತ ಹೇಳಿ ಸ್ವಾಮಿ. ನೀವ್ ಹೇಳೋದನ್ನ ಚಾಚು ತಪ್ಪದೆ ಮಾಡಿ ಚಿತ್ರಕ್ಕನ ಹೇಗಾದ್ರೂ ಮಾಡಿ ಬಿಡಿಸ್ಕೋತೀನಿ. ಚಿತ್ರ ಬೆಳ್ಳಿ ಮೇಲೆ ತನ್ನ ಪ್ರಾಣವನ್ನೇ ಇಟ್ಕೊಂಡಿದ್ದಾಳೆ. ತನ್ನ ಮೈಯಲ್ಲಿ ಹರಿಯೋ ಹನಿ ರಕ್ತನ ಹಾಲಿಗೆ ಬೆರೆಸಿ ಚಿತ್ರಾಳನ್ನ ಬಂಧಿಸಿಟ್ರು ಆ ಜಾಗಕ್ಕೆ ಹಾಕಬೇಕು. ಹಾಗೆ ಮಾಡಿದ್ರೆ ಮಾತ್ರನೇ ಚಿತ್ರ ಬಂಧನದಿಂದ ಹೊರಗೆ ಬರೋದು ಸಾಧ್ಯವಾಗೋದು. ನಾನೇನು ಬರ್ತೀನಿ ಸ್ವಾಮಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ತನ್ನ ಮೈಯಲ್ಲಿ ಹರಿಯೋ ಹನಿ ರಕ್ತನ ಹಾಲಿಗೆ ಬೆರೆಸಿ ಚಿತ್ರಾಳನ್ನ ಬಂಧಿಸಿಟ್ರು ಆ ಜಾಗಕ್ಕೆ ಹಾಕಬೇಕು. ಬೆಳ್ಳಿ, ಬಾ ನನ್ನ ಜೊತೆ. ಎಲ್ಲಿ ಹರಿಣಿ? ಬಾ ಹೇಳ್ತೀನಿ, ಬಾ. ಕೈ ನೀಡು. ಮೊದಲು ಏನು ವಿಷಯ ಅಂತ ಹೇಳು. ಇವತ್ತು ನಾನೊಬ್ರು ಜ್ಯೋತಿಷಿಗಳ ಹತ್ರ ನಿನ್ನ ಜಾತಕನ ತೊಗೊಂಡೋಗಿದ್ದೆ. ಅವ್ರು ನಿನ್ನ ಜಾತಕ ನೋಡಿ ಏನು ಹೇಳಿದ್ರು ಗೊತ್ತಾ? ಈಗ ನಿನಗೆ ತುಂಬ ಕಷ್ಟದ ಕಾಲ ಅಂತೆ. ನಿನ್ನ ಜಾತಕದಲ್ಲಿ ದೋಷ ಇರೋದ್ರಿಂದಾನೆ ಅಮ್ಮ ಮತ್ತು ಅಜ್ಜಿ ತೀರೋದ್ರಂತೆ. ನೀನಿವಾಗ ಹೀಗೆ ಇದ್ರೆ ನಿನ್ನ ಸ್ವಂತದವರು ಅಂತ ಯಾರಿದ್ದಾರೆ ಅವ್ರಿಗೆ ಅಪಾಯ ತಪ್ಪಿದಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ದೋಷಕ್ಕೊಂದು ಪರಿಹಾರನೂ ಹೇಳಿದ್ದಾರೆ. ಒಂದು ಚೊಂಬ ಹಾಲ್ಗೆ ನೀನು ಒಂದೇ ಒಂದು ಹನಿ ರಕ್ತನ ಬೆರೆಸಿ ಅವ್ರು ಹೇಳಿರೋ ಮರಕ್ಕೆ ಸುರಿದ್ರೆ ನಿಂಗೆ ಅಂಟಿರೋ ದೋಷ ಎಲ್ಲ ನಿವಾರಣೆ ಆಗುತ್ತಂತೆ. ನೋಡು, ಈಗ ನಾನು ಪಿನ್ ಚುಚ್ತೀನಿ, ಕಿರ್ಚಬೇಡ. ನಾನು ಈ ಥರ ಪದ್ಧತಿನ ಇದೇ ಮೊದಲನೇ ಸರಿ ಕೇಳ್ತಿರೋದು. ನಿನ್ನ ಕೈ ಕೊಡು, ಕೊಡು ಹೇಳ್ತೀನಿ. ಅಮ್ಮ, ಕಿರ್ಚಬೇಡ್ವೆ, ಯಾರಾದರೂ ಕೇಳಿಸ್ಕೊಂಡ್ರೆ ತಪ್ಪಾಗುತ್ತೆ. ನನಗೆ ಮೊದಲೇ ಪಿನ್ನು ಸೂಜಿ ಅಂದರೆ ಭಯ. ನೀನು ನೋಡಿದ್ರೆ ಆ ಡಾಕ್ಟ್ರು ಚುಚ್ದಂಗೆ ಚುಚ್ತೀನಿ ಅಂತಿದ್ಯಾ. ಕಿರಿಚ್ದೆ ಇನ್ನೇನು ಮಾಡಲಿ? ಸರಿ, ಮೆಲ್ಲಿಗೆ ಪಿನ್ ಚುಚ್ತೀನಿ ಆಯ್ತಾ? ನೀನು ಒಳ್ಳೆ ಮಗು ಥರ ಸುಧಾರಿಸ್ದಂಗೆ ಆಗ್ತಿದೆ ನನಗೆ. ಕೈ ಕೊಡು, ಕೊಡು. ಸರಿ, ಇದನ್ನ ಬಟ್ಟೆ ತಗೊಂಡು ಒರೆಸ್ಕೊ. ನೀನು ಹೋಗಿ ಮಲ್ಕೋ, ಹೋಗು 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 ಬೆಳ್ಳಿ. ನಿಮ್ಮ ಅನುಮಾನನ ನಾನು ಇವತ್ತು ಬಗೆಹರಿಸ್ತೀನಿ. ನಿಮ್ಗೆ ಅವತ್ತು ಹೇಳ್ದಾಗೆ ಚಿತ್ರ ಬಂಧನ ಬಿಡ್ಸ್ಕೊಂಡು ಬಂದೇ ಇಲ್ಲ, ಬರೋದಕ್ಕಾಗೋದು ಇಲ್ಲ. ನನ್ನ ಮಂತ್ರ ಶಕ್ತಿನ ತಡೆಯೋದಕ್ಕೆ ಅವ್ಳಿಗೆ ಆಗೋದಿಲ್ಲ. ನಿಮ್ಗೆ ಇವತ್ತು ಅದನ್ನ ಗೊತ್ತು ಮಾಡಿಸ್ತೀನಿ. ಓಂ ರಾಮ್ ರೀಂ ಕ್ಲೀಂ. ನಿಮ್ಮ ಪ್ರೀತಿಯ ಚಿತ್ರ ಹೇಗೆ ಸಂಕಟ ಪಡ್ತಿದ್ದಾಳೆ ಅನ್ನೋದನ್ನ ನೋಡಿ